ನೀವು ಬರ್ತೀರಾ ಅಂದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಹಾಡು ಬಂತು. ಐ ಡೋಂಟ್ ನೋ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ಹೇಳಿ ಹೇಳಿ. ವಾಸಂತಿ ನಲಿವಾಗ ಹಸಿರುಟ್ಟು ಬರುವಾಗ ವನದೇವಿ ಅಡಿ ಮೇಲೆ ಅಡಿ ಇಟ್ಟು ಹೀಗೆ. ವೈ ಇಟ್ ಹ್ಯಾಪೆಂಡ್. ವಾಸಂತಿ ಹರಿಪ್ರಕಾಶ್ ಅವ್ರು ಬರ್ತಿದ್ದಾರೆ ಅಂದ ತಕ್ಷಣ ನನ್ನ ಮೈಂಡಿಗೆ ಸಾಂಗ್ ಬಂತು. ಇನ್ನೆಷ್ಟು ಸ್ವಾಗತ, ಇದಕ್ಕಿಂತ ಸೊಗಸಾದ ಸ್ವಾಗತ ಅಂತೂ ಇರೋಕ್ಕೆ ಆಗೋಲ್ಲ ಅಂತ ನಾನು ನಂಬ್ತೀನಿ ಭಾವನಾ. ಯಾಕೆಂದರೆ ವಾಸಂತಿ ಅಂತ ಆ ಹಾಡು ಬಹುಶಃ ಅದು ದೊರೆ ಭಗವಾನ್ ಅವರ ಸಂಗೀತ ಸಂಯೋಜನೆ ಇತ್ತೋ ನನಗೆ ನೆನಪಿಲ್ಲ. ಆದರೆ ಇದನ್ನು ಬಹಳ ಚೆನ್ನಾಗಿ ನೀವು ಹಾಡಿ ಹೇಳಿದ್ದೀರಿ. ಯಾಕೆ ಅಂದರೆ ನಾನು ನಿಮ್ಮ ಪೇಜ್ಗಳನ್ನು ನೋಡ್ತಾ ಇದ್ರೆ ಅದು ಪೇಜ್ ಅಲ್ಲ, ವಾಸಂತಿ ಆ ರೀತಿ ನಲಿತಾ ಇದ್ದಾರೆ ಅಂತ ಅನ್ಸುತ್ತೆ. ಪ್ರತಿಯೊಂದು ಪಾಡ್ಕಾಸ್ಟ್ ಆಗಿರಲಿ ಅಥವಾ ನಿಮ್ಮ ಕಾರ್ಯಕ್ರಮಗಳ ಆಯೋಜನೆ ಆಗಿರಲಿ, ಬೆಂಗಳೂರಿನ ಬಗ್ಗೆ ಇರೋ ನಿಮ್ಮ ಪ್ರೀತಿ ಆಗಿರಲಿ, ಎವ್ರಿಥಿಂಗ್ ಈಸ್ ಲೈವ್ಲಿ. ಇನ್ನೊಬ್ಬರಿಗೆ ವಾವ್ ಎಷ್ಟು ಜೀವನೋತ್ಸಾಹದಿಂದ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನನಗೆ ಆ ಹಾಡು ನೆನಪಾಯ್ತು. ಥ್ಯಾಂಕ್ ಯು. ಅದೇ ಒಂದು ಹಸಿರುಟ್ಟು ಅಂತ ಹೇಳಿದ್ರೆ ಬರ್ಲಿಲ್ಲ. ಸ್ವಲ್ಪ ಕಾಸ್ಟ್ಯೂಮ್ ಚೇಂಜ್ ಆಪ್ಷನ್ ಇದ್ರೆ ನಿಮ್ಮ ಪಾಡ್ಕಾಸ್ಟ್ ಅಲ್ಲಿ ಅದನ್ನು ಹಸಿರುಟ್ಕೊಂಡು ಬರ್ಬೋದು ಅಷ್ಟೇ. ಹೌ ಇಸ್ ಲೈಫ್? ಹೇಗಿದೆ ವಾಸಂತಿ ಅವರೇ, ಜೀವನ ಹೇಗಿದೆ? ಜೀವನ ತುಂಬ ಚೆನ್ನಾಗಿದೆ, ತೃಪ್ತಿಕರವಾಗಿದೆ. ಅದಕ್ಕೆ ಬೆಳಗ್ಗೆ ಎದ್ದು ತಕ್ಷಣ ನಮ್ಮಲ್ಲಿ ಚಿಕ್ಕವರಿದ್ದಾಗ ಹೇಳ್ಕೊಟ್ಟಿರ್ತಾರಲ್ಲ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಗೋವಿಂದಂ ಅಂತ ಇದು ಮಾಡುವಾಗ ಜೊತೆಗೆ ಎಲ್ರಿಗೂ ಸೇರಿಸಿ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಸೊ ನನ್ನ ದಿನ ಯಾವಾಗ ಮುಗಿಯತ್ತೋ ಆವಾಗ ಒಂದು ಸಲ ಥ್ಯಾಂಕ್ಸ್, ದಿನ ಯಾವಾಗ ಪ್ರಾರಂಭ ಆಗತ್ತೋ ಆವಾಗ ಒಂದು ಗ್ರ್ಯಾಟಿಟ್ಯೂಡ್. ಬಿಕಾಸ್ ಎಷ್ಟು ಜನರಿಗೆ ಇಂಥ ಒಂದು ಅವಕಾಶ, ಇಂಥ ಒಂದು ಅಂದರೆ ಜನರ ಪ್ರೀತಿ, ಆ್ಯಂಡ್ ಲಿಟ್ರಲಿ ದೇರ್ಸ್ ಜಸ್ಟ್ ಸೋ ಮಚ್ ಟು ಡೂ ಅನ್ನೋ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ಇನ್ನೂ ಎಷ್ಟೊಂದು ಮಾಡಬೇಕು, ಬಿಕಾಸ್ ಎಷ್ಟು ಜನರನ್ನ ನೋಡ್ತೀವೋ ಅಷ್ಟಷ್ಟು ಕೆಲಸಗಳನ್ನು ಮಾಡೋ ಒಂದು ಪ್ರೇರಣೆ ಸಿಗುತ್ತೆ. ಆ್ಯಂಡ್ ಯು ಜಸ್ಟ್ ಕೀಪ್ ಸೆಟ್ಟಿಂಗ್ ಯೋರ್ ಗೋಲ್. ಅಮೇಝಿಂಗ್ ಅನಿಸುತ್ತೆ, ನಿಮ್ಮ ಎನರ್ಜಿನೇ ಅಮೇಝಿಂಗ್ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಜನರನ್ನ ನಾವು ನೋಡ್ತಾ ಇರ್ತೀವಿ. ಒಂದು ಕೆಲಸ ಇರುತ್ತೆ ಅವರಿಗೆ, ಆ ಕೆಲಸ ಪೂರ್ತಿ ಮಾಡಿ ಮನೆಗೆ ಬಂದು ಊಟ ಮಾಡಿ ನಿದ್ದೆ ಮಾಡಿದ್ರೆ ಜೀವನ ಸಾಕು ಅಂತ ಅನ್ನಿಸ್ತಿರತ್ತೆ. ಅವರ ಪ್ಯಾಷನ್ಸ್ ಬಗ್ಗೆ ನಾನು ಕೇಳ್ತಾ ಇರ್ತೀನಿ. ನೀವು ಡಾನ್ಸರ್ ಆಗಿದ್ರಿ, ನೀವು ಸಿಂಗರ್ ಆಗಿದ್ರಿ, ನೀವು ಪೇಂಟರ್ ಆಗಿದ್ರಿ, ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು, ಅಯ್ಯೋ ಅದೆಲ್ಲ ಕಾಲೇಜ್ ಕಾಲಕ್ಕೆ ಆಗೋಯ್ತು ಅಂತಾರೆ. ಅಂದರೆ ಅದನ್ನು ಕ್ಯಾರಿ ಮಾಡೋದಕ್ಕೆ, ಇನ್ಕ್ಲೂಡಿಂಗ್ ಮೀ, ಕೆಲವೊಂದು ಹಾಬೀಸ್ ಇರುತ್ತೆ, ಕೆಲವೊಂದು ಪ್ಯಾಷನ್ಸ್ ಇರುತ್ತೆ, ಅದನ್ನು ನಾವು ಕ್ಯಾರಿನೇ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಿರತ್ತೆ. ಮೇ ಬಿ ನಾವು ಸೆಟ್ ಮಾಡ್ಕೊಂಡಿರೋ ಗೋಲ್ ಆಗಿರಬಹುದು, ನಾವು ಹಾಕ್ಕೊಂಡಿರೋ ಬೌಂಡ್ರೀಸ್ ಆಗಿರಬಹುದು. ಐ ಥಿಂಕ್ ವಾಸಂತಿ ಅವರಿಗೆ ಯಾವ ಬೌಂಡ್ರೀಸು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಯು ಆರ್ ರೈಟ್ ಒಂದು ಥರದಲ್ಲಿ. ಯಾಕೆಂದರೆ ಪ್ಯಾಷನ್ ಅನ್ನೋದು ಎಷ್ಟೋ ಸಲ ನಾವು ಅದನ್ನು ಪೋಸ್ಟ್ಪೋನ್ಡ್ ಪ್ಯಾಷನ್ ಮಾಡಿಬಿಡ್ತೀವಿ. ರೈಟ್ ವರ್ಡ್. ಸರಿ, ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಬಹಳ ಟ್ಯಾಲೆಂಟೆಡ್ ಇರೋರು ಆ ಒಂದು ಜೀವನದ ಜಂಜಾಟ ಅಥವಾ ಆ ರ್ಯಾಟ್ ರೇಸ್ ಅಂತ ಏನಿರುತ್ತೆ ಅದರಲ್ಲಿ ಸಿಕ್ಕಾಕೊಂಡು, ಆ್ಯಂಡ್ ದೇ ಕುಡ್ ಬಿ ಡಿಫ್ರೆಂಟ್ ರೀಸನ್ಸ್. ಅವರಾಗಿ ಚಾಯ್ಸ್ ಆಗಿ ಮಾಡಿರ್ಬೋದು, ಅಥವಾ ಅದು ಮಾಡಲೇಬೇಕು ಅನ್ನೋ ಮನೆಯಲ್ಲಿ ಪರಿಸ್ಥಿತಿ ಇರ್ಬೋದು. ಬಟ್ ಏನೇ ಆಗಲಿ, ಆ ಒಂದು ಪೋಸ್ಟ್ಪೋನ್ ಆದಾಗ ನಾನು ಬೇಗ ರಿಟೈರ್ ಆಗಿಬಿಡ್ತೀನಿ, ಅದಾದಮೇಲೆ ಮತ್ತೊಮ್ಮೆ ಐ ಆಮ್ ಗೋನ್ ಟು ಗೆಟ್ ಬ್ಯಾಕ್ ಟು ಮೈ ಮ್ಯೂಸಿಕ್ ಆರ್ ಆರ್ಟ್ ಆರ್ ಕ್ರಾಫ್ಟ್. ಬಟ್ ಅದನ್ನು ಇಫ್ ಯು ಕ್ಯಾನ್ ಪ್ಯಾರಲಲಿ ಡೂ ದಟ್, ನಿಮ್ಮ ಬೇರೆ ಕೆಲಸದ ಜೊತೆ ಮಾಡಬಹುದಾ, ಅಥವಾ ವೀಕೆಂಡಲ್ಲಿ ಒಂಚೂರು ಮಾಡ್ಬೋದಾ? ಟೈಮ್ ಅದು ಇಟ್ಸ್ ಡಿಪೆಂಡೆಂಟ್, ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲ ಇರ್ಬೋದು. ಬಟ್ ಮಾಡಲಿಲ್ಲ ಅಂದರೆ ಅದು ಅಷ್ಟು ವರ್ಷ ಇರ್ತೀವಿ ಅನ್ನೋದು ಏನು ಗ್ಯಾರಂಟಿ ಅಲ್ವಾ ಭಾವನಾ? ಐ ಮೀನ್, ಹೂ ಆರ್ ವಿ ಟು ಪ್ರೆಡಿಕ್ಟ್? ಅಂಡ್ ಅದು ಆದಾಗ, ಅಲ್ಲಿ ಹೋದಾಗ ಇದೇ ಸ್ಫೂರ್ತಿ, ಇದೇ ಶಕ್ತಿ, ಇದೇ ದೇಹ ಎನರ್ಜಿ ಇರುತ್ತೋ ಐ ಡೋಂಟ್ ನೋ. ಬಟ್ ಆ ಪ್ಯಾಷನ್ನ ಜೊತೆಗೆ ಬೆಳೆಸ್ಕೊಂಡು ಹೋದರೆ ಅದೇ ನಿಮಗೆ ಸ್ಫೂರ್ತಿ ಕೊಡ್ತಾ ಇರುತ್ತೆ. ಇಟ್ಸ್ ಲೈಕ್ ಅ ಬ್ಯಾಟ್ರಿ ರೀಚಾರ್ಜ್.